ಗೈಸ್, ವೀರ ಸಂಗೊಳ್ಳಿ ರಾಯಣ್ಣನ ಕೊನೆಯ ಮಾತನ್ನು ನೀವು ಕೇಳಿದ್ರಿ ತುಂಬ ಶಾಕ್ ಆಗ್ತೀರಾ. ಹೌದು, ಆಗ ಒಬ್ಬ ಸಾಮಾನ್ಯ ರೈತನ ಮಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗ ಹಾಗೆ ಮಾಡಿದ ಅಂತ ಹೇಳಿದ್ರಿ. ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಇದೊಂದು ಸಾಧಾರಣ ಯೋಧನ ಕಥೆಯಲ್ಲ, ಇದು ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣನ ಕಥೆ. 1798 ಆಗಸ್ಟ್ 15ರಂದು ಈ ವೀರ ರಾಯಣ್ಣ ಚೆನ್ನಮ್ಮಳ ಸೈನ್ಯದಲ್ಲಿ ಜನಿಸಿದ. 1824ರಲ್ಲಿ ಬ್ರಿಟಿಷರು ಕಿತ್ತೂರನ್ನು ಕಬಳಿಸಿದಾಗ ರಾಣಿ ಚೆನ್ನಮ್ಮ ಸೋತರೂ ಕೂಡ ರಾಯಣ್ಣ ತನ್ನ ಹೋರಾಟ ನಿಲ್ಲಿಸಲಿಲ್ಲ. ಆಗ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಬ್ರಿಟಿಷರನ್ನು ತಲೆಕೆಳಗಾಗುವಂತೆ ಮಾಡಿದ. ಆದರೆ 1831ರಲ್ಲಿ ಆತನಿಗೆ ಮರಣದಂಡನೆ ಎದುರಾಯಿತು. ಆಗ ಆತ ಕೊನೆಗೆ ಹೇಳಿದ ಮಾತೇನೆಂದರೆ, ಈ ದೇಶಕ್ಕಾಗಿ ನಾನು ಮತ್ತೆ ಹುಟ್ಟಿ ಬರುತ್ತೇನೆ. ವಾಹ್, ಇದನ್ನು ಕೇಳೋಕೆ ರೋಮಾಂಚನವಾಗುತ್ತದೆ. ಕೊನೆಯದಾಗಿ ಸಂಗೊಳ್ಳಿ ರಾಯಣ್ಣ ಎಂದಿಗೂ ಮರೆಯಲಾಗದ ವೀರನಾಗಿ ನಮ್ಮೆಲ್ಲರ ಮನದಲ್ಲಿ ಇನ್ನೂ ಜೀವಂತವಾಗಿಯೇ ಉಳಿದಿದ್ದಾನೆ. ಹಾಗೆ ನಮ್ಮ ವರ್ಲ್ಡ್ ವೈಬ್ಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.